ಮಾಡಿದ್ರೆ 10 ಕಾಲ ಆಗ್ತಿದೆ. ವರ್ಕ್ ಮಾಡ್ತಾ ಕೂತ್ಕೊಂಡ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಹಸಿತಿದೆ ಏನಿದೆ ಅಂತ ನೋಡೋಣ ನಡೀರಿ. ಈ ಸೆಟ್ಟಿಂಗ್ಸ್ ಆಲ್ಮೋಸ್ಟ್ ಆಲ್ ಡೀಪ್ ಫ್ರಿಜ್ ನ ಫ್ರಿಜ್ ಆಗಿ ಮಾಡಿಟ್ಟಿರ್ತೀವಿ. ಇದರಲ್ಲಿ ಕರ್ರೀಸ್, ಚಟ್ನಿ ಸ್ಟೋರೇಜ್ ಮಾಡ್ಕೊಂತೀವಿ. ಕೆಳಗಡೆ ಫ್ರಿಜ್ ಅಲ್ಲಿ ನೋಡಿದ್ರೆ ಈ ಸೈಡ್ ಬರೀ ಕೂಲ್ ಡ್ರಿಂಕ್ಸ್ ಇದೆ. ಸೆಕ್ಷನ್ ಆಗಿ ಬಂದ್ರೆ ಇದು ಬರೀ ಎಲೆಗಳಿದೆ. ಇಂಟ್ರೆಸ್ಟಿಂಗ್ ಏನಂದ್ರೆ ತಂದಾಗಿಂದ 2 ಟೈಮ್ಸ್ ಮಾತ್ರ ಈ ಕರಡು ಮಾಸ್ಟರ್ ಯೂಸ್ ಮಾಡಿದೀವಿ. ಫೈನಲ್ ಆಗಿ ಅಜ್ಜಿ ಹೇಳಿದ ರೆಸಿಪಿ ಅಂತೂ ಮಾಡೋ ಟೈಮ್ ಬಂದಿದೆ. ಅದೇನಂತ ನೋಡೋಕ್ಕಿಂತ ಮುಂಚೆ ನಮಸ್ತೆ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಐ ಹೋಪ್ ಎವ್ರಿವನ್ ಡೂಯಿಂಗ್ ಅಬ್ಸಲ್ಯೂಟ್ಲಿ ಗ್ರೇಟ್. ಎಲೆಗಳು ತಗೊಳ್ಳೋ ಸಮಯ ಬಂದೈತೆ. ಸೊ ಅಜ್ಜಿ ನನಗೆ ಕಡಲೆ ಹಿಟ್ಟಿಂದ ಜೀರಾ ದೋಸೆ ಹೆಂಗೆ ಮಾಡೋದು ಅಂತ ಹೇಳ್ಕೊಟ್ಟಿದ್ರು. ಅದು ತುಂಬ ಟೈಮ್ ತಗೊಳ್ಳಲ್ಲ, 2 ನಿಮಿಷದಲ್ಲಿ ಆಗುತ್ತೆ. ಬನ್ನಿ ಟ್ರೈ ಮಾಡೋಣ. ನಾವು ಮಾಡಬೇಕಾದ ಜೀರಾ ದೋಸೆಗೆ ಬೇಕಾದ ಪದಾರ್ಥಗಳು: ಕಡಲೆ ಹಿಟ್ಟು, ಜೀರಾ, ಕೊತ್ತಂಬರಿ, ಕರಿಬೇವು, 1 ಬೌಲು, ಖಾರದ ಹುಡಿ, ಸಾಲ್ಟು, 1 ಲೋಟ ವಾಟರ್. ಮೇಯ್ನಾಗಿ ಬೇಕಾಗಿರೋದು ಈ ಪಬ್ಜಿ ಪ್ಯಾನ್. ಅರ್ಧ ಲೋಟ ನೀರು, ಕಡಲೆ ಹಿಟ್ಟನ್ನು ಈ ಥರ ಮಿಕ್ಸ್ ಮಾಡ್ಕೊಂಡ್ಮೇಲೆ ಜೀರಿಗೆ 1 ಟೇಬಲ್ ಸ್ಪೂನ್, ರೆಡ್ ಚಿಲ್ಲಿ ಪೌಡರ್ 1/2 ಟೇಬಲ್ ಸ್ಪೂನ್, ಸಾಲ್ಟ್ 1/2 ಟೇಬಲ್ ಸ್ಪೂನ್, ಕರಿಬೇವು ಸೊಪ್ಪು ಈ ಥರ ಹಚ್ತಿದ್ರೆ ಗಮ್ಮನ್ ಸ್ಮೆಲ್ ಬರ್ತಿದೆ. ಕೊತ್ತಂಬರಿ ಎಳೆ, ಕರಿಬೇವು ಎಳೆ ಇದ್ರ ಮೇಲೆ ಉದುರಿಸಿ ಇವನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎರಡೇ ನಿಮಿಷದಲ್ಲಿ ಕಡಲೆ ಹಿಟ್ಟಿನ ಜೀರಾ ದೋಸೆ ರೆಡಿ. ಅಜ್ಜಿ ಮಾಡಿರೋ ಕೊಬ್ಬರಿ ಚಟ್ನಿಗೆ ದೋಸೆ ರೆಡಿಯಾಗಿದೆ. ಬನ್ನಿ ಟೇಸ್ಟ್ ಮಾಡೋಣ. ಕಡಲೆ ಹಿಟ್ಟಿನ ದೋಸೆ ಪೀಸ್ ಬಾಯ್ಲಿಟ್ಕೊಂಡ್ರೆ ಒಂಥರ ಫ್ಲೇವರಿಂದ ತುಂಬ ಚೆನ್ನಾಗಿದೆ, ಸೂಪರ್ ಆಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಮರಿದಿರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.